ಜಮೀನಿಗೆ ಬೈಕ್ನಲ್ಲಿ ತೆರಳುತ್ತಾ ಇದ್ದಂತಹ ರೈತ ದಂಪತಿಗಳ ಮೇಲೆ ಚಿರತೆ ದಾಳಿಯನ್ನ ನಡೆಸಿದ್ದು ಮಗು ಸೇರಿದಂತೆ ಮೂವರು ಗಂಭೀರವಾಗಿ ಗಾಯಗೊಂಡಿರುವಂತಹ ಘಟನೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಚುಂಚನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಚುಂಚನಹಳ್ಳಿ ಗ್ರಾಮದ ರೈತ ನಂಜುಂಡಸ್ವಾಮಿ ತನ್ನ ಪತ್ನಿ ಮತ್ತು ಮಗುವಿನೊಂದಿಗೆ ಚುಂಚನಹಳ್ಳಿ ಕೊಣನೂರು ರಸ್ತೆ ಬಳಿ ಇರುವಂತಹ ಜಮೀನಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಚಿರತೆ ದಾಳಿ ಮಾಡಿದೆ. ಬೈಕ್ನಲ್ಲಿ ತೆರಳುತ್ತಾ ಇದ್ದಂತಹ ರೈತನ ಮೇಲೆ ಚಿರತೆ ದಾಳಿಯನ್ನು ನಡೆಸಿರುವಂತದ್ದು. ಮಗು ಸಮೇತ ರೈತ ದಂಪತಿ ಬೈಕ್ನಿಂದ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯರು ಕೂಡಲೇ ತಗಡೂರಿನ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಆಸ್ಪತ್ರೆಗೆ ಕಳಿಸ್ತಾ ಇದ್ದಾರೆ. ಚುಂಚನಹಳ್ಳಿ, ಕೊಣನೂರು, ಹನುಮನಪುರ ಗ್ರಾಮಗಳ ವ್ಯಾಪ್ತಿಯಲ್ಲಿ ಚಿರತೆ ಕಾಟ ಹೆಚ್ಚಾಗಿದ್ದು ದಿನನಿತ್ಯ ಜಾನುವಾರುಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ. ಅಲ್ಲದೆ ಜಮೀನಿಗೆ ಹೋಗುವಂತಹ ರೈತರ ಮೇಲೂ ಕೂಡ ದಾಳಿಯನ್ನ ನಡೆಸೋದಕ್ಕೆ ಮುಂದಾಗಿದ್ದು ಕೂಡಲೇ ಚಿರತೆಯನ್ನ ಬೋನಿಟ್ಟು ಸೆರೆ ಹಿಡಿಬೇಕು, ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ರೈತ ಕಲ್ಯಾಣ ಸಂಘದ ರೈತರು ಒತ್ತಾಯ ಮಾಡಿದ್ದಾರೆ. ನಮ್ಮ ನಂಜುಂಡಸ್ವಾಮಿ ಅನ್ನೋರು ಕೋಣನೂರ್ಗೆ ಹೋಗ್ಬೇಕಾರೆ ದಾರಿಲಿ ಚಿರತೆ ಅಟ್ಯಾಕ್ ಮಾಡಿದೆ. ಬೈಕ್ ಹೋಯ್ತಾ ಇರೋ ಫ್ಯಾಮಿಲಿ ಹೋಯ್ತಾ ಇರೋ ಜಮೀನ್ ಹೋಗ್ಬೇಕಾರೆ ಆ ಸಂದರ್ಭದಲ್ಲಿ ಚಿರತೆ ಅಟ್ಯಾಕ್ ಮಾಡಿದೆ. ಆ ಒಂದು ಇದ್ರಲ್ಲಿ ಅವ್ರಿಗೆ ಕೈ ಮುರಿತ ಮತ್ತೆ ಸಣ್ಣ ಪುಟ್ಟ ಗಾಯಗಳೆಲ್ಲ ದೊಡ್ಡದಾಗೆ ಆಗಿದೆ. ಏನಪ್ಪ ಅವ್ರ ಫ್ಯಾಮಿಲಿ ಹೆಂಡತಿ ಮಕ್ಕಳಿಗೆ ಎಲ್ಲರಿಗೂ ಗಾಯ ಆಗಿದೆ. ಅದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನ ಚಿರತೆನ ಹಿಡಿಬೇಕು, ಬೋನ್ಗಿನ್ ಇಟ್ಟು ಅದನ್ನ ಹಿಡಿಬೇಕು ಅಂತ ಮತ್ತೆ ಜನಗಳಿಗೆ ಎಲ್ಲರಿಗೂ ಬಹಳ ಒಂದು ಭಯ ಭೀತಿ ಹುಟ್ಟಿಸಿದೆ ಇದು. ಆದ ಕಾರಣ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನ ನಮ್ಗೆ ಒಂದು ಒಳ್ಳೆ ಅದನ್ನ ಹಿಡಿದು ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಕೇಳ್ತಾರೆ. ಚುಂಚನಹಳ್ಳಿ ಗ್ರಾಮದವರು ಅವರ ಜಮೀನ್ ಹತ್ರಕ್ಕೆ ಹೋಗ್ತಾ ಇದ್ದು, ಅವರ ಗಂಡ ಹೆಂಡತಿ ಮಕ್ಕಳೆಲ್ಲ ಹೋಗ್ತಾ ಇದ್ರು. ಅದರಿಂದ ನಿರಂತರ ಚಿರತೆ ಈ ಭಾಗದಲ್ಲಿ ಓಡಾಡೋದ್ರಿಂದ ಅದು ಮಧ್ಯೆ ಅಡ್ಡಲಾಗಿ ಬಂದು ಸದರಿ ಅದರ ಗಾಬರಿಯಲ್ಲಿ ಬಿದ್ದು, ಮತ್ತೆ ಅದು ಹವಾರಿದೆ. ಗಾಬರಿ ಅನ್ನೋದಕ್ಕಿಂತ ಅದು ಎದುರಿಗೆ ಬಂದು ಹವಾರಿರೋದ್ರಿಂದ ಬಿದ್ದು ಮೂಳೆ ಮುರಿತಗಳು ತುಂಬಾ ತೊಂದರೆಗಳು ಉಂಟಾಗಿದೆ. ಮಗು ಮತ್ತೆ ಅವರುಗಳಿಗೂ ತುಂಬಾ ತೊಂದರೆ ಆಗಿರೋದ್ರಿಂದ ಹಾಸ್ಪಿಟಲ್ ಅಲ್ಲಿ ಹೋಗಿದ್ದಾರೆ, ಮೈಸೂರಲ್ಲಿ ಅಡ್ಮಿಟ್ ಆಗಿದ್ದಾರೆ. ಹಾಗೆ ಇದರಿಂದ ನಿಮ್ಮ ಅರಣ್ಯ ಇಲಾಖೆದವರು ತಮ್ಮ ಗಮನಕ್ಕೆ ತಂದಿರೋದು ಏನಂದ್ರೆ, ನಮ್ಮ ರೈತರಲ್ಲಿ ಭಯ ಭೀತಿ ಎಲ್ಲ ಉಂಟಾಗಿ ತುಂಬಾ ತೊಂದರೆಗಳಿದೆ. ದಯಮಾಡಿ ಈ ಭಾಗಕ್ಕೆ ಕ್ರಮ ಜರುಗಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೆ ಬೋನ್ಗಳು ಇಟ್ಟಿದ್ದೀರಿ, ಆದ್ರೂ ಅದು ಬೀಳ್ತಾ ಇಲ್ಲ. ಸದರಿ ನೀವು ಅದನ್ನ ಗಮನಿಸ್ತಾ ಇಲ್ಲ ಅಂತ ಅರ್ಥ ಆಗ್ತಾ ಇದೆ. ಇವಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಮಾಡಬೇಕಾಗಿದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.